ಜಿಲ್ಲಾಡಳಿತ ವೃಕ್ಷ ಅಭಿಯಾನ ಪ್ರತಿಷ್ಠಾನದಿಂದ ಪರಿಸರ ಮತ್ತು ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಜಾಗೃತಿ ಮತ್ತು ಶತಮಾನದ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಗೌರವಾರ್ಥ ವಿಜಯಪುರದ ಡಾ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ವೃಕ್ಷಥಾನ್ ಹೆರಿಟೇಜ್ ರನ್ 2024ಕ್ಕೆ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಇಂದು ಚಾಲನೆ ನೀಡಿದರು. ಸಚಿವರಾದ ಎಂಬಿ ಪಾಟೀಲ್, ವೃಕ್ಷ ಅಭಿಯಾನ ಪ್ರತಿಷ್ಠಾನದ ಡಾ ಮಹಾಂತೇಶ ಬಿರಾದರ, ಜಿಲ್ಲಾಧಿಕಾರಿ ಟಿ ಭೂಪಾಲನ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ, ಹಿರಿಯ ಅಧಿಕಾರಿಗಳಾದ ಸುನೀಲ್ ಗೌಡ ಪಾಟೀಲ್, ಎಸ್ಪಿ ಲಕ್ಷ್ಮಣ ನಿಂಬರಗಿ ಮತ್ತಿತರರು ಉಪಸ್ಥಿತರಿದ್ದರು. ವೃಕ್ಷಥಾನ್ನಲ್ಲಿ 5 ಕಿಲೋಮೀಟರ್, 10 ಕಿಲೋಮೀಟರ್, 21 ಕಿಲೋಮೀಟರ್ ಓಟದಲ್ಲಿ ಯುವಕ ಯುವತಿಯರು, ಕ್ರೀಡಾಸಕ್ತರು, ಪರಿಸರ ಪ್ರೇಮಿಗಳು ಪಾಲ್ಗೊಂಡಿದ್ದರು. ದೇಶ ವಿದೇಶಗಳ ಕನ್ನಡಿಗರು ಪಾಲ್ಗೊಂಡಿದ್ದುದು ವಿಶೇಷವಾಗಿತ್ತು. ಬಳಿಕ ಯುಟಿ ಖಾದರ್, ಪರಿಸರ ರಕ್ಷಣೆ ಇಂದಿನ ಯುವ ಪೀಳಿಗೆಯ ಜವಾಬ್ದಾರಿಯಾಗಿದ್ದು, ಪರಿಸರದ ಬಗ್ಗೆ ಕಾಳಜಿ ಮೂಡಿಸಲು ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ಆಯೋಜಿಸಬೇಕು ಎಂದರು. ನಮ್ಮ ಈ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸಲಿಕ್ಕೆ ಮತ್ತು ತಿಳುವಳಿಕೆ ಕೊಡುವಂತ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಲಕ್ಷಾಂತರ ವರ್ಷ ಪಾಟೀಲ್, ಭೂಮಂಡಲದಲ್ಲಿ ಆಗುತ್ತಿರುವ ಬದಲಾವಣೆಯಿಂದ ಜೀವ ಸಂಕುಲದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿದ್ದು, ಅದನ್ನು ತಡೆಗಟ್ಟಲು ಪ್ರತಿಯೊಬ್ಬರು ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಿಸಬೇಕು ಎಂದರು. ನಾವು ಒಳ್ಳೆ ಭೂಮಂಡಲ ಬಿಟ್ಟು ಹೋಗ್ಬೇಕು ಅಥವಾ ಅದನ್ನ ಹಾಳು ಮಾಡಿ ಹೋಗ್ಬೇಕು, ನಮ್ಮಲ್ಲಿಗೆ ಎಂಡು ಅಂತ ತರಬೇಕಾಗ್ತದೆ. ಅದು ಆಗ್ಬಾರ್ದು ಅನ್ನೋ ಮಾತನ್ನ ಸಂದರ್ಭ ಹೇಳಿ ಅದನ್ನ ಅರ್ಥಕೊಂಡಿದ್ರಿ. ಆ ಜವಾಬ್ದಾರಿನ ತಾವು ಕೆಲಸ ಮಾಡಬೇಕು ಅಂತ ಕೇಳ್ಕೊಂಡು ದೂರದರ್ಶನದೊಂದಿಗೆ ವಿಜೇತರಾದ ಪ್ರಜ್ವಲ್ ಮೊದಲ ಬಾರಿ ಈ ಓಟದಲ್ಲಿ ಭಾಗವಹಿಸಿದ್ದು ಗೆಲುವು ಖುಷಿ ತಂದಿದೆ ಎಂದರು. ಮತ್ತೊಬ್ಬ ವಿಜೇತರಾದ ಬಿಂದು ಪ್ರಕಾಶ್, ಇಂತಹ ಓಟದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಅಭ್ಯಾಸವಾಗಿದ್ದು ಓಟದಲ್ಲಿ ಆಸಕ್ತಿ ಲಭಿಸಿದೆ ಎಂದರು. ಎಂಥೂಸಿಯಾಸ್ಟ್ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಎಲ್ಲರೂ ಓಡೋದನ್ನು ನೋಡಿದ್ರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹಿಡಿದು ವಯಸ್ಸಾದವರೆಲ್ಲರೂ ಓಡ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಸ್ಪರ್ಧಿ ಉಷಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಜರ್ಮನಿಯಿಂದ ಆಗಮಿಸಿದ್ದೇನೆ ಎಂದರು. ಆರ್ಗನೈಸೇಷನ್ಸ್ ತುಂಬ ಚೆನ್ನಾಗಿತ್ತು, ಎಂಥೂಸಿಯಾಸ್ಟಿಕ್ ಆಗಿತ್ತು. ತುಂಬ ಆಲ್ಮೋಸ್ಟ್ 10,000 ಇಯರ್ಲಿ ರನ್ ಮಾಡಿದ್ದಾರೆ. ನಮಗೆಲ್ಲ ತುಂಬ ಖುಷಿ ಆಗಿದೆ. ಡಾಕ್ಟರ್ ಮಹಾಂತೇಶ ಬಿರಾದರ, ಪರಿಸರ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಇರುವ ಕಿರಿಯರು ಹಿರಿಯರು ಈ ಓಟ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದರು. ಅಲ್ಲಿ ಇವತ್ತು ವೃಕ್ಷೋತ್ಥಾನ್, ಇವತ್ತು ಯಾವ ರೀತಿ ಟಾಟಾ ಮುಂಬೈ ಮ್ಯಾರಥಾನ್ ಇದೆ, ಬೆಂಗಳೂರಿನ ವಿಪ್ರೋ ಇದೆ, TCS ಇದೆ, ಅದೇ ಮಾದರಿ ಒಳಗೆ ಬಿಜಾಪುರ ವೃಕ್ಷೋತ್ಥಾನ್ ಕೂಡ ಒಂದು ರೀತಿ ಜನಪ್ರಿಯತೆಯನ್ನು ಗಳಿಸ್ತಾ ಇದೆ.